ಶ್ರೀ ಮಹಾಗಣಪತಿಯೇ ನಮಃ. ಓಂ ನಮೋ ಹನುಮತೇ ನಮಃ. ನಾವು ನಿನ್ನೆವರೆಗೂ ವಾಲಿ ಸುಗ್ರೀವರ ಯುದ್ಧ ಶುರುವಾಯಿತು ಅಂತ ಅನ್ಕೊಂಡ್ವಲ್ಲ ನಾವು. ಅವರಿಬ್ಬರು ಕೂಡ ಒಂದೇ ಥರ ಇದ್ದದ್ರಿಂದ ರಾಮನಿಗೆ ಅವರಿಬ್ಬರನ್ನು ಯಾರು ಅಂತ ಹೇಳಿ ಪತ್ತೆ ಮಾಡೋಕ್ಕಾಗಲಿಲ್ಲ, ಕಷ್ಟ ಆಯಿತು ಅಂದ್ಕೊಂಡ್ವಲ್ಲ. ಆ ಸಮಯದಲ್ಲಿ ಸುಗ್ರೀವ ಚೆನ್ನಾಗಿ ಏಟ್ ತಿಂದು ಬಂದ್ಬಿಟ್ಟು ಋಷಿಮುಖ ಪರ್ವತಕ್ಕೆ ಓಡ್ ಹೋಗಿಬಿಡ್ತಾನೆ. ಅವಮಾನದಿಂದ ಸುಗ್ರೀವನಿಗೆ ತುಂಬ ಬೇಜಾರಾಗಿಬಿಡ್ತು. ರಾಮನ ಮೇಲೆ ಬೇಜಾರು ಆಯಿತು. ಏನಿದು, ನಾನು ಮರೆಯಲ್ಲಿ ನಿಂತ್ಕೊಂಡು ಹೊಡಿತೀನಿ ಬಾಣ ಹಾಗೆ ಹೀಗೆ ಅಂದ್ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ. ಆಗಬೇಕಾದ್ದೆ, ಯಾಕಂದರೆ ರಾಮನ ಬಲವನ್ನು ಶಂಕೆ ಮಾಡಿದ್ದಲ್ವ, ಅದಕ್ಕೆ ಅನುಮಾನ ಪಟ್ಟಿದ್ದ. ಸಮಾಧಾನ ಮಾಡಿಬಿಟ್ಟು, ಏನಪ್ಪ ನಾನು ಬಾಣ ಬಿಡದೇ ಇರೋಕ್ಕೊಂದು ಕಾರಣ ಇದೆ ಕಣಯ್ಯ, ನೀವಿಬ್ಬರು ಒಂದೇ ಥರ ಇದ್ದೀರಿ, ನೀವಿಬ್ಬರು ಒಂದೇ ರೀತಿಯಾಗಿದ್ದೀರಿ, ಯಾವುದೂ ವ್ಯತ್ಯಾಸವಿಲ್ಲ, ಬಲದಲ್ಲೂ ಅಷ್ಟೇ, ಆಕಾರದಲ್ಲಷ್ಟೇ, ನಿಮ್ಮ ನಡೆ ನುಡಿಗಳಲ್ಲೂ ಎಲ್ಲ ಒಂದೇ ಥರ ಇದ್ದೀರಿ, ಯಾರು ಯಾರು ಅಂತ ಗೊತ್ತಾಗೋದಿಲ್ಲಪ್ಪ. ನಿನಗೆ ನಾನು ರಕ್ಷಣೆ ಮಾಡೋಕ್ಕೋಸ್ಕರ ಅವನಿಗೆ ಬಾಣ ಹಾಕಿದ್ರೆ ಅದು ನಿನಗೆ ತಗಲಿಬಿಟ್ರೆ ನಾನು ಏನು ಮಾಡಲಿ ನಾನು. ಅದಕ್ಕಾಗಿ ನಿನಗೊಂದು ಗುರ್ತು ಹಾಕುವಾಗಾದರೆ ನನ್ನ ಕಡೆಯವನು ಅಂತ ನಾನು ಗುರ್ತಿಸ್ಬೇಕಲ್ವಾ. ಅದಕ್ಕೆ ನಿನ್ನನ್ನು ನಾನು ಗುರ್ತಿಡ್ಕೊಳ್ಳೋಕ್ಕೋಸ್ಕರವಾಗಿ ಒಂದು ಗಜಪುಷ್ಪದ ಬಳ್ಳಿ ಹಾರ ಮಾಲೆಯಾಗಿ ಹಾಕಿ ನೀ ಯುದ್ಧಕ್ಕೆ ನನ್ನ ಕರ್ಕೊಂಡು ಹೋಗ್ತೀನಿ ನಾನು, ಬಾ ಅಂಥೇಳಿ ಕರ್ಕೊಂಡು ಹೋದ್ನಂತೆ. ವಾಲಿ ಪುನಃ ಯುದ್ಧಕ್ಕೆ ಹೊರಟ. ರಾಮ ಇಷ್ಟೊಂದು ಹೇಳ್ತಾನೆ, ನಂಬಿಕೆ ಬಂತು ಈಗ ನನಗೆ. ಏನು ಮಾಡೋದು, ಹೇಳೋಕ್ಕಾಗಲ್ಲ, ಕೂರಕ್ಕಾಗಲ್ಲ, ಸೊಂಟ ಮುರಿದೋಗಿದೆ, ಕೈ ಕಾಲುಗಳು ತುಂಡಾಗ್ಬೋದೆ. ಆದರೆ ಧರ್ಮ ತತ್ಪರಳು ಮೇಧಾವಿಯೂ ಆದ ಅವನ ಹೆಂಡತಿ ತಾರೆ ಗಂಡನನ್ನು ತಡೀತಾಳೆ. ಸ್ವಾಮಿ, ನೀವು ಹೋಗಬಾರ್ದು, ಯಾಕೆಂದರೆ ಯಾಕೋ ನನಗೆ ಅನುಮಾನ ಬರ್ತಿದೆ. ನನಗೆ ಈಗ ಇದೇ ತಾನೇ ಸೋತು ಹೋಗ್ಬಿಟ್ಟು ಓಡೋದು ಪಲಾಯನ ಮಾಡಿದ ಸುಗ್ರೀವ ಮತ್ತೆ ವಾಪಸ್ ಬಂದಿದ್ದಾನೆ ಯುದ್ಧಕ್ಕೆ ಅಂದರೆ ಇದು ಅವನದಲ್ಲ, ಇದು ಯಾರೋ ಹಿಂದೆ ನಿಂತುಕೊಂಡು ಅವನನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆದರೆ ಒಂದು ಬಲ ಅವನಿಗಿದೆ ಅನಿಸುತ್ತೆ. ಅದಕ್ಕೆ ದಶರಥನ ಮಗನಾದ ರಾಮ ಅವನಿಗೆ ಸಹಾಯವಾಗಿ ನಿಂತಿದ್ದಾನೆ ಅಂತಕ್ಕಂಥ ವಿಷಯ ಈಚೆಗೆ ನಾವು ಸಂಗ್ರಹಿಸಿದ್ದೀವಿ. ಪ್ರಭು ಪ್ರಾಣನಾಥ, ನೀನು ಹೋಗ್ತಕ್ಕಂಥದ್ದು ನೀನು ಸರಿ ಇಲ್ಲಪ್ಪ, ಬೇಡ ಹೋಗೋದು ನೀನು. ಅಮಂಗಳವಾಗ್ತಿದೆ ನನಗೆ, ಯಾಕೋ ಮಂಗಳಕರವಾದಂಥ ಶಕುನಗಳಾಗ್ತಿಲ್ಲ ನನಗೆ. ರಾತ್ರಿಯೆಲ್ಲ ತುಂಬ ಕನಸು ಬಂತು ನನಗೆ. ರಾಜ್ಯವು ನಾಶವಾದ ಹಾಗೆ, ನಾನು ರೋಧಿಸ್ತಾ ಇರುವ ಹಾಗೆ, ಹೀಗೆ ಅನೇಕ ಬಗೆಯ ಕೆಟ್ಟ ಕೆಟ್ಟ ಕನಸುಗಳು ನನಗೆ ಕಾಣ್ತು ನನಗೆ. ಪ್ರಾಣನಾಥ, ನೀನು ಹೋಗೋದು ಬೇಡ, ನೀನು ಯುದ್ಧಕ್ಕೆ ಹೋಗೋದು ಬೇಡ ನೀನು. ಶ್ರೀರಾಮ ಲಕ್ಷ್ಮಣ ಇಬ್ಬರು ಸಹಾಯಕರಿದ್ದಾರೆ ಅಂತ ಗೊತ್ತಾಗಿದೆ. ಈಗ ತಾನೇ ನನಗೆ ಸಂಗ್ರಹ ಆಯಿತು ನನಗೆ ಗೂಢಚಾರರಿಂದ. ನೀನು ಹೋಗೋದು ಬೇಡ ನೀನು ಅಂತ ವಿಧ ವಿಧವಾಗಿ ಕಾಲು ಹಿಡಿದು ಬೇಡ್ಕೊಳ್ತಾಳೆ. ಆದರೆ ವಾಲಿ ಹೆಂಡತಿಯನ್ನೇ ಅಪಹಾಸ್ಯ ಮಾಡ್ತಾ, ನಿಂಗೇನು ಗೊತ್ತಿದೋ, ಅಡುಗೆ ಮಾಡ್ಕೊಂಡಿರೋಳು ನೀನು, ನಮ್ಮ ಸಂದರ್ಭದಲ್ಲಿ ತುಂಬ ಆಸೆ ಪಟ್ಟಾಗ ತುಂಬ ಚೆನ್ನಾಗಿದೆ ಅಂದಾಗ ಏನೇನೋ ಹೆಂಡತಿಯನ್ನು ಹೊಗಳ್ತೀವಿ. ಹೆಂಡತಿಗೆ ಹೊಗಳ್ತಕ್ಕಂಥ ವಿದ್ಯೆನೇ ಆ ಥರ ನಾವು ಹೊಗಳ್ತಾ ಇರ್ತಾರೆ ಜನ, ನಾವು ಕೇಳಿದ್ದೀವಿ ಅದನ್ನು. ಆದರೆ ಇವನಿಗೆ ಮತ್ತು ಏರಿಬಿಟ್ಟಿದೆ, ಪಿತ್ತ ನೆತ್ತಿಗೆ ಹೊಟ್ಟೋಗಿದೆ, ಇನ್ನು ಏನು ಕಾಣೋ ಹಂಗಿಲ್ಲ ಅವನಿಗೆ. ಅಹಂಕಾರ ಬೇರೆ, ಜೊತೆಗೆ ಅವಮಾನ ಬೇರೆ, ಎರಡನೇ ಸತಿ ಬಂದು ಕರಿತಾ ಇದ್ದಾನಲ್ಲ ಅಂಥೇಳಿ. ಆಗ ಹೇಳ್ತಾನೆ, ರಾಮ ಧರ್ಮಜ್ಞ, ನಾನು ಅವನಿಗೆ ಯಾವ ಅಪಕಾರವನ್ನೂ ಮಾಡಿಲ್ಲ, ಅವನು ಯಾಕೆ ನನಗೆ ತೊಂದರೆ ಕೊಡ್ತಾನೆ ಅಂತ ಮೊಂಡುತನದಿಂದ ಯುದ್ಧಕ್ಕೆ ಹೋಗ್ತಾನೆ. ಯಾಕೆ ನೀನು ಹಂಗೆ ಹೇಳ್ತೀಯ, ರಾಮನ ಸಹಾಯಕ್ಕೆ ಬಂದಿದ್ದಾನೆ ಅವನಿಗೆ ಅಂತ. ನನಗೇನಾದ್ರು ಶತ್ರುತ್ವ ಇದೆಯಾ ರಾಮನಿಗೆ ನನಗೆ? ಅದರಲ್ಲೂ ಧರ್ಮಾತ್ಮ ಹಾಗೆ ಮಾಡಲ್ಲ ಅವನು, ಅಂಥವ್ರಿಗೆ ಸಹಾಯ ಮಾಡೋದಿಲ್ಲ, ನಿಂಗೆ ಗೊತ್ತಿಲ್ಲ.
ಆದ್ದರಿಂದ ನೀನು ರಾಮನನ್ನು ಶಂಕೆ ಮಾಡ್ತಕ್ಕಂಥದ್ದು ನನಗಿಷ್ಟವಿಲ್ಲ. ನಾನು ಹೋಗಲೇಬೇಕು. ಈ ಸಲ ಅವನನ್ನು ಕತ್ತು ಮುರಿದು ತಂದು ನೀನು ಮುಂದಿಡ್ತೇನೆ. ಅವನ ಪಕ್ಕೆಗಳನ್ನು ಮುರಿದು ಹಾಕಿಬಿಡ್ತೇನೆ. ಕೀಳುಗಳನ್ನು ಸೀಳ್ತೀನಿ ಅವನಿಗೆ ಅಂತ ಹೇಳಿ ಹೊರಟೇ ಬಿಟ್ಟ. ನೋಡೋಣ ಮುಂದೆ ಏನಾಗುತ್ತೆ. ಜೈ ಗುರುದತ್ತ, ಶ್ರೀ ಗುರುದತ್ತ.